ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಹನ. ವೆಲ್ಕಮ್ ಟು ಅವರ್ ಚಾನಲ್ ಲಾಗ್ಸ್ 99. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಉಪ್ಸಾರು ಖಾರ ಮಾಡೋದು ಮತ್ತು ಉಪ್ಸಾರು ನೀರಿಂದ ಏನೆಲ್ಲ ವೆರೈಟೀಸ್ನ ಸಿಂಪಲ್ಲಾಗಿ ಬ್ಯಾಚುಲರ್ಸ್ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಉಪ್ಸಾರು ಖಾರ ಮಾಡೋದಕ್ಕೆ ನಮ್ಗೆ ಏನೇನು ಬೇಕು ಅಂತ ನೋಡೋಣ. ಇದಕ್ಕೆ ಮೆಣಸಿಕಾಯಿ 2 ಥರ ತೊಗೊಂಡಿದ್ದೀನಿ. ಒಂದು ಚಿಕ್ಕಕ್ಕಿರೋದು ಖಾರದ ಮೆಣಸಿಕಾಯಿ, ಅದು ಇನ್ನೊಂದು ನಾರ್ಮಲ್ ಮೆಣಸಿಕಾಯಿ, ಮತ್ತು ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಉಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು. ಇಷ್ಟಿದ್ರೆ ಸಾಕು, ಖಾರನ ರೆಡಿ ಮಾಡ್ಕೋಬೋದು. ಈ ಖಾರ ನೀವು ಒಂದು 15 ದಿನ ಇಟ್ಟರೂ ಕೂಡ ಅದೇನೂ ಹಾಳಾಗಲ್ಲ, ಜಸ್ಟ್ ಡ್ರೈ ಆಗುತ್ತೆ ಅಷ್ಟೇ. ನೀರು ಹಾಕ್ಕೊಂಡು ಯೂಸ್ ಮಾಡ್ಬೋದು. ಮೊದಲಿಗೆ ನಾನು ಇಲ್ಲೊಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂತ ಅಂದರೆ ಅದನ್ನು ಡ್ರೈ ಫ್ರೈ ಕೂಡ ಮಾಡ್ಕೋಬೋದು. ಹಳ್ಳಿ ಕಡೆ ಆದ ಒಲೆಗಳಿದ್ದರೆ ನೀವು ಅದನ್ನು ಕೆಂಡದಲ್ಲಿ ಕೂಡ ಸುಟ್ಕೊಬೋದು. ಅದು ಇನ್ನೂ ಒಂಥರ ಬೇರೆ ಟೇಸ್ಟೇ ಕೊಡುತ್ತೆ. ಅದನ್ನು ಕೂಡ ನಾನು ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ ಮಾಡಿ ತಿಳಿಸ್ತೀನಿ. ಇವಾಗ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಥರ ಕಪ್ಪಗಾಗಿದೆ ಅಲ್ವಾ, ಸ್ವಲ್ಪ ಅಷ್ಟು ಆಗೋ ಥರ ಹುರ್ಕೊಂಡ್ರೆ ಸಾಕು. ಫುಲ್ಲು ಕಪ್ಪಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಅದು ಸರಿಯಾಗಿ ಟೇಸ್ಟ್ ಕೊಡೋಲ್ಲ. ಒಂದು ಹದವಾಗಿ ಮೆಣಸಿಕಾಯಿನ ನೀವು ಹುರ್ಕೋಬೇಕು ಎಣ್ಣೆಲಿ, ಆವಾಗಲೇ ಅದು ಒಂದು ಒಳ್ಳೆ ಟೇಸ್ಟ್ನ ನಿಮಗೆ ಕೊಡೋದು. ಫುಲ್ಲು ಕಪ್ಪಗೆ ಮಾಡ್ಕೋಬೇಡಿ. ಇದಿಷ್ಟು ಆದಮೇಲೆ ನೀವು ಅದ್ರ ಹಿಂದೆಗಡೆ ತೊಟ್ಟನ್ನ ತೆಗೆದು ಮೊದಲಿಗೆ ಬರೀ ಮೆಣಸಿಕಾಯಿನ ಮಾತ್ರ ರುಬ್ಕೋಬೇಕು. ನೀವೆಲ್ಲನೂ ಒಟ್ಟಿಗೆ ಹಾಕ್ಬಿಟ್ರೆ ಅದೊಂದು ಘಮ ಬರಲ್ಲ, ಮತ್ತು ಸರಿಯಾಗಿ ಅದು ಗ್ರೈಂಡ್ ಕೂಡ ಆಗಲ್ಲ. ಅದಕ್ಕೆ ಫಸ್ಟು ತೊಟ್ಟನ್ನ ತೆಗೆದು ಮೆಣಸಿಕಾಯಿನ ಮಾತ್ರ ಗ್ರೈಂಡ್ ಮಾಡ್ಕೊಳ್ಳಿ. ಅದಕ್ಕೆ ಗ್ರೈಂಡ್ ಆದಮೇಲೆ ನಾವಾಗಲೇ ತೋರಿಸಿದಂತಹ 1-2 ಗೆಂಡೆ ಆಗುವಷ್ಟು ಬೆಳ್ಳುಳ್ಳಿ. ಇದು ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ನೀವು ಎಷ್ಟು ಹಾಕ್ತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ದೀನಿ, ಮತ್ತು 1 ಸ್ಪೂನ್ ಆಗುವಷ್ಟು ಮೆಣಸು, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಅದು ಕೂಡ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಕಿದ್ದೀನಿ ಅಷ್ಟೇ. ಅಷ್ಟನ್ನು ಹಾಕಿ ನೀರು ಹಾಕಿ ಅದಕ್ಕೆ ನೀವು ರುಬ್ಕೊಂಡ್ರೆ ಖಾರ ರೆಡಿ ಆಗುತ್ತೆ. ನಾವು ಯಾವಾಗಲೇ ಏನೇ ಅಡುಗೆ ಮಾಡಲಿ ಫ್ಲೇವರ್ ಬರೋ ಅಂಥದ್ದನ್ನು ನಾವು ಕೊನೆಯಲ್ಲೇ ಹಾಕಬೇಕು, ಆವಾಗಲೇ ಅದು ಟೇಸ್ಟ್ ಚೆನ್ನಾಗಿರೋದು. ಸೊ ರುಬ್ಬಿ ಆದಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಕೋತಿದ್ದೀನಿ. ಅದಾದಮೇಲೆ ನೀವು ಯಾವ ಕಂಟೈನರಲ್ಲಿ ಇಟ್ಕೋತೀರೋ ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಮುಗೀತು, ಉಪ್ಸಾರು ಖಾರ ರೆಡಿ ಆಗುತ್ತೆ. ಸಿಂಪಲ್ ಅಲ್ವಾ, 5 ನಿಮಿಷದಲ್ಲೇ ಮಾಡ್ಕೊಬೋದು. ನೀವು ಕೂಡ ಟ್ರೈ ಮಾಡಿ ಇದನ್ನು ನೀವು ನೀರನ್ನು ಅದಕ್ಕೆ ತಾಗ್ತಾ ಇರೋ ಥರ ಮತ್ತು ಬಿಸಿ ತಾಗ್ತಾ ಇರೋ ಥರ ಜಾಗದಲ್ಲಿ ಇಟ್ಟರೆ 15 ದಿನ ಇಟ್ಟರೂ ಕೂಡ ಅದು ಖಾರ ಏನೂ ಆಗಲ್ಲ, ನೀವು ಯೂಸ್ ಮಾಡ್ಕೋಬೋದು. ಸೊ ನೀವು ಕೂಡ ಇದನ್ನು ಒಂದು ಸಾರಿ ಮಾಡಿ ಇಟ್ಕೊಂಡ್ರೆ ಒಂದು 15-20 ದಿನ ಯೂಸ್ ಮಾಡ್ಬೋದು. ಈ ಥರ ಮಾಡಿ ಇಟ್ಕೊಳ್ಳಿ. ನಂತರ ಇದರಿಂದ ಉಪ್ಸಾರು ರುಬ್ಬಿದಂತಹ ಜಾರಲ್ಲೇ ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡು ರುಬ್ಕೊಂಡ್ರೆ, ಅಥವಾ ಇದಕ್ಕಿನ್ನು ಸ್ವಲ್ಪ ನಿಮಗೆ ಬೇಕು ಅಂತ ಅಂದರೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ರುಬ್ಕೊಳ್ಳಿ, ಅದು ಇನ್ನೂ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಜಸ್ಟು ಒಂದು ಟೊಮೊಟೊನ ಹಾಕಿ ರುಬ್ಕೊಂಡಿದ್ದೀನಿ. ಇದನ್ನು ನಮ್ಮ ಕಡೆ ಖಾರದ ನೀರು ಅಂತ ಕರೀತಾರೆ. ಈ ಖಾರದ ನೀರನ್ನು ನೀವು ಯಾವುದೇ ಥರ ಉಪ್ಸಾರು ಮಾಡಲಿ, ಅಥವಾ ಸೊಪ್ಪು ಉಪ್ಸಾರುಗಳು ಅಥವಾ ಕಾಳುಗಳು ಹಾಕಿ ಏನೇ ಉಪ್ಸಾರು ಮಾಡಿದ್ರೂ ಕೂಡ ಅದನ್ನು ಒಗ್ಗರಣೆಗೆ ನೀವು ಇದನ್ನು ಖಾರದ ನೀರನ್ನ ಯೂಸ್ ಮಾಡ್ಕೋಬೋದು. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ನೀವು ಯಾವಾಗಲೂ ಫ್ರೆಶ್ಶಾಗಿ ಖಾರನ ಮಾಡಿಕೊಂಡು ಯೂಸ್ ಮಾಡಿದ್ರೆ ಉಪ್ಸಾರುಗಳು ಕೂಡ ಚೆನ್ನಾಗಾಗುತ್ತೆ. ಇಲ್ಲ ಖಾರದ ನೀರು ಖಾರನೇ ರುಬ್ಬೋಕ್ಕಾಗಲ್ಲ ಎವ್ರಿ ಟೈಮ್ ಅಂದರೆ, ಖಾರ ಇದ್ದರೆ ಅದಕ್ಕೆ ಸ್ವಲ್ಪ ನೀರು ಟೊಮೆಟೊ ಹಾಕಿ ರುಬ್ಬಿ ಕೂಡ ಅದನ್ನು ನೀವು ಖಾರದ ನೀರಾಗಿ ಯೂಸ್ ಮಾಡ್ಕೋಬೋದು. ನಾನಿವತ್ತಿಲ್ಲಿ ಬೇಳೆ ಮತ್ತು ಸ್ವಲ್ಪ ಅವರೆ ಬೇಳೆನ ಯೂಸ್ ಮಾಡಿಕೊಂಡು ಉಪ್ಸಾರು ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಫಸ್ಟು ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಒಂದು ಘಮ ಬಂದಮೇಲೆ ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು ಮತ್ತು ಒಂದು ಬದನೆಕಾಯಿ ಇಷ್ಟನ್ನು ಕಟ್ ಮಾಡಿ ಆ ಎಣ್ಣೆಗೆ ಹಾಕಿ ಹುರ್ಕೋತೀನಿ. ನಿಮ್ಮ ಹತ್ರ ಏನು ತರಕಾರಿ ಇರುತ್ತೋ ಅದು ನೀವು ಹಾಕ್ಕೊಳ್ಳಿ. ಜನರಲ್ಲಾಗಿ ಯಾವುದೇ ಬೇಳೆ ಉಪ್ಸಾರು ಅಥವಾ ಏನಾದರೂ ಉಪ್ಸಾರುಗಳಿಗೆ ಆಲೂಗೆಡ್ಡೆ, ಬದನೆಕಾಯಿ ಹಾಕಿದ್ರೆ ಟೇಸ್ಟು ಗಟ್ಟಿ ಬರುತ್ತೆ ಮತ್ತು ಚೆನ್ನಾಗಿರುತ್ತೆ. ನಾನಿಲ್ಲಿ ನನಗೆ ಬೇಕಾಗಿರೋ ತರಕಾರಿಗಳನ್ನ ಹಾಕ್ಕೊಂಡಿದ್ದೀನಿ. ಅದಷ್ಟು ಹಾಕಿ ಉಪ್ಪು ಸ್ವಲ್ಪ ಹಿಡಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೆ. ಅದಾದಮೇಲೆ ನಾನು ಆಗಲೇ ತೋರಿಸ್ದೆ ಅಲ್ವಾ, ಖಾರದ ನೀರು ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಉಪ್ಪು ಮತ್ತು ಖಾರ ಎರಡೂ ಹಿಡಿಯೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಅದು ಹಾಗೆ ಕುಕ್ ಆಗಲಿ. ಉಪ್ಪು ಖಾರ ಎರಡೂ ಕೂಡ ತರಕಾರಿಗೆ ಚೆನ್ನಾಗಿ ಇಳಿಯುತ್ತೆ, ಆವಾಗ ಉಪ್ಸಾರು ಟೇಸ್ಟ್ ಚೆನ್ನಾಗೂ ಕೂಡ ಬರುತ್ತೆ. ಇದಾದ ನಂತರ ಇದಕ್ಕೆ ನಾನಾಗಲೇ ಹೇಳ್ದಲ್ಲ, ಸ್ವಲ್ಪ ಬೇಳೆ ಮತ್ತು ಅವರೆಬೇಳೆ ಎರಡನ್ನೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು 1-2 ಸಾರಿ ನೀವು ನೀರಲ್ಲಿ ವಾಶ್ ಮಾಡಿಕೊಂಡು ಅಲ್ಲಿ ನಾನು ಇಟ್ಟಿದ್ದೆ ಅಲ್ಲ ಉಪ್ಸಾರು ನೀರು, ಅದನ್ನು ಒಂದು ಕುದಿ ಬಂದ ಮೇಲೆ ತೊಳ್ಕೊಂಡು ನೀಟಾಗಿ ಇದನ್ನು ನೀವು ಅದಕ್ಕೆ
ಟ್ರಾನ್ಸ್ಫರ್ ಮಾಡ್ಕೋಬೋದು. ನೋಡ್ತಿರ್ಬೋದು ಉಪ್ಸಾರು ಮಾಡ್ತಾ ಇದ್ದೆ. ಇದಕ್ಕೆ ನಾನಿವಾಗ ಕಾಳನ್ನು ತೋರಿಸಿದ್ದನ್ನ ತೊಳೆದು ಹಾಕೋತಾ ಇದ್ದೀನಿ. ನೀವು ಇದರಲ್ಲಿ 2 ಕಾಳು ಯೂಸ್ ಮಾಡಬೇಕು ಅಂತೇನಿಲ್ಲ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಬೇಳೆಕಾಳು ಯೂಸ್ ಮಾಡ್ತೀನಿ ಬರೀ ಬೇಳೆನೇ ಯೂಸ್ ಮಾಡಿ. ಆವಾಗ ಆಲೂಗೆಡ್ಡೆ ಬದನೆಕಾಯಿ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ತರಕಾರಿ ಬೇರೆ ಏನೂ ಇಲ್ಲ ಅಂತ ಅಂದಾಗ ನಾನು ಸ್ವಲ್ಪ ಜಾಸ್ತಿ ಇತ್ತು, ಅದಕ್ಕೆ ತರಕಾರಿ ಎಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ. ಇದೇ ಟೈಮಲ್ಲಿ ನೀವು ಕಾಳು ಹಾಕಿದ್ಮೇಲೆ ಕೊನೆಯಲ್ಲಿ ನಿಮಗೆ ಎಷ್ಟು ಉಪ್ಸಾರು ಬೇಕೋ ಅದನ್ನು ನೀರನ್ನು ಹೆಚ್ಚಿಸ್ಕೋಬೋದು. ಸ್ವಲ್ಪ ಜಾಸ್ತಿ ಬೇಕಾಗಿತ್ತು, ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ನೀವು ಉಪ್ಪು ಮತ್ತು ಸಪ್ಪೆ ನೋಡಿಕೊಂಡು ಉಪ್ಪು ಬೇಕಂದರೆ ಹಾಕಿ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು ನೀವೊಂದು 2 ವಿಜಿಲ್ನ ಬರ್ಸಿದ್ರೆ ಉಪ್ಸಾರು ರೆಡಿ ಆಗುತ್ತೆ. ನೀವು ಈ ಉಪ್ಸಾರನ್ನು ಮುದ್ದೆಗೆ, ಬಿಸಿ ರೈಸಿಗೆ ಯೂಸ್ ಮಾಡ್ಕೋಬೋದು. ಹಳ್ಳಿ ಕಡೆ ನೈಟ್ ಆಲ್ಮೋಸ್ಟ್ ಮುದ್ದೆ ಉಪ್ಸಾರು ಅಂದರೆ ಫೇಮಸ್ ಅಲ್ವಾ? ನೀವು ಕೂಡ ಮಾಡ್ಕೊಳ್ಳಿ. ಒಂದು 5 ಮಿನಿಟ್ಸಲ್ಲೇ ರೆಡಿ ಮಾಡ್ಕೋಬೋದು. ಇದನ್ನು ತುಂಬ ಹೆಲ್ದಿಯಾಗಿರುತ್ತೆ. ಮಸಾಲ ಇರಲ್ಲ, ಏನಿರಲ್ಲ, ಬಾಡಿಗೂ ಕೂಡ ತುಂಬ ಒಳ್ಳೆಯದು. ಈ ಉಪ್ಸಾರು ಖಾರನ ಉಪ್ಸಾರು ಮುದ್ದೆ ಮತ್ತು ಅನ್ನಕ್ಕಲ್ಲದೆ ಬೇರೆ ಇನ್ನೇನೇನು ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಕೆಲವೊಂದು ಇದು ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ. ಈ ಖಾರನ ನೀವು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಯೂಸ್ ಮಾಡಿದ್ರೆ ನೀವು ಒಂದು ಸ್ವಲ್ಪ ಅನ್ನ ತಿನ್ನೋರು ತುಂಬಾ ಜಾಸ್ತಿ ಅನ್ನ ತಿಂತೀರ, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಒಂದಾಗುತ್ತೆ. ಅಥವಾ ಈ ಖಾರದ ನೀರಿಗೆ ನಾನು ಹೇಳ್ದಂಗೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿನ ಹಾಕಿ ರುಬ್ಕೊಂಡು ಟೊಮೆಟೊ ಜೊತೆ ರುಬ್ಕೊಂಡು ಸ್ವಲ್ಪ ಖಾರ ಹಳೇದಿದ್ರೆ ಖಾರ, ಟೊಮೆಟೊ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರುಬ್ಕೊಂಡು ನೀವು ಒಂದು ಬೆಳ್ಳುಳ್ಳಿ ಮತ್ತು ತುಪ್ಪದ ಒಗ್ಗರಣೆಗೆ ಹಾಕಿ ಸ್ವಲ್ಪ ಆವಾಗ ಖಾರದ ನೀರನ್ನ ಸ್ವಲ್ಪ ಹಾಕ್ಕೊಂಡು ಗ್ರೇವಿ ಥರ ಮಾಡ್ಕೋಬೇಕು. ನೀವು ಮಾಡಿಕೊಂಡು ಉಪ್ಪು ಹಾಕ್ಕೊಂಡು ಅದನ್ನು ಅನ್ನಕ್ಕೆ ಅಥವಾ ಮುದ್ದೆಗೆ ಏನಕ್ಕಾದ್ರೂ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಅದು ಒಂದು 2 ರೆಸಿಪಿ ಆಯಿತು. ಮತ್ತು ಇದನ್ನು ನೀವು ಖಾರ ಮತ್ತು ಉಪ್ಪಿನಕಾಯಿ ಇದ್ದರೆ ಉಪ್ಪಿನಕಾಯಿ, ತುಪ್ಪ ಈ 3 ನೀವು ಮಿಕ್ಸ್ ಮಾಡ್ಕೊಂಡು ತಿಂದರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್‌ಫುಲ್ಲಾಗೂ ಇರುತ್ತೆ. ನೀವು ಅದೇ ಬೇಕು ಅಂತಲೇ ಕೇಳ್ತಿರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಅದು ಕೂಡ ಮಾಡ್ಕೋಬೋದು. ಅದು ಒಂದು ಟಿಪ್ಸ್ ಆಯಿತು. ಮತ್ತು ಇನ್ನೊಂದು ಖಾರ, ಮೊಸರು, ಉಪ್ಪಿನಕಾಯಿ ಅಥವಾ ಬರೀ ಮೊಸರು, ಖಾರ ಇದಿಷ್ಟನ್ನೂ ಕೂಡ ನೀವು ಯೂಸ್ ಮಾಡಿಕೊಂಡು ಅನ್ನನ ಕಲ್ಸ್ಕೊಂಡು ತಿಂದರೆ ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಈ ಖಾರದ ಜೊತೆ ನೀವು ಸ್ವಲ್ಪ ತುಪ್ಪನ ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆ ಟೇಸ್ಟ್‌ನ ಕೊಡುತ್ತೆ. ಇದಿಷ್ಟನ್ನೂ ಕೂಡ ನೀವು ಇದೊಂದು ಖಾರದಿಂದನೇ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ. ಬ್ಯಾಚುಲರ್ಸ್ಗೆ ತುಂಬಾ ಯೂಸ್ ಆಗುತ್ತೆ. ನೀವು ಕೂಡ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಇದೇ ರೀತಿ ಒಳ್ಳೊಳ್ಳೆ ಕಿಚನ್ ವೀಡಿಯೋಸು ಮತ್ತು ಯೂಸ್‌ಫುಲ್ ಆಗೋ ಐಡಿಯಾಗಳನ್ನ ಕೊಡೋದಕ್ಕೆ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಹಾಗೆ ಇದೆಲ್ಲ ಹೇಗಿತ್ತು ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ. ಮತ್ತೆ ಬೇರೆ ಟೇಸ್ಟ್‌ಫುಲ್ ಆಗಿರೋ ವೀಡಿಯೋಗಳ ಜೊತೆ ಸಿಗುವ. ಪೂರ್ತಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.